ಹೇ ವೆಲ್ಕಮ್ ಟು ಎಸ್ ಕೆ ಸ್ಟುಡಿಯೋಸ್ ಗೈಸ್. ಇವತ್ತು ಒಂದು ಟ್ಯುಟೋರಿಯಲ್ ಮಾಡ್ತಾ ಇದ್ದೀವಿ. ಅಂದರೆ ಆಬ್ಜೆಕ್ಟ್ನ ರಿಮೂವ್ ಮಾಡೋವಂಥದ್ದು ಯಾವ್ದು ರೀತಿ ಈ ಒಂದು ಆಬ್ಜೆಕ್ಟ್ನ ರಿಮೂವ್ ಮಾಡ್ಬೋದು ಅನ್ನೋದಾದರೆ, ಫಸ್ಟ್ ಆಫ್ ಆಲ್ ಇಲ್ಲಿ ನಿಮ್ಗೆ ತೋರಿಸ್ಬಿಡ್ತೀನಿ ಯಾವ್ದು ರೀತಿ ನಾವು ರಿಮೂವ್ ಮಾಡಿದ್ದೀವಿ ಅಂತ. ಇಲ್ಲಿ ನೋಡ್ಬೋದು, ಇದೇನು ದೊಡ್ಡ ತಲೆನೋವು ಕೆಲಸ ಅಂಥದ್ದು ಏನಿಲ್ಲ. ಜಸ್ಟ್ ಒಂದು ಎರಡು ಕ್ಲಿಕ್ಗಳಲ್ಲೇ ನಿಮಗೆ ಈ ಥರ ಒಂದು ರಿಸಲ್ಟ್ ಬರುತ್ತೆ. ಏನೂ ಮಾಡಿಲ್ಲ ನಾನು, ಜಸ್ಟ್ ಒಂದು ಟೂಲ್ ತಗೊಂಡು ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಫಿಲ್ ಆಗಿ ಅನ್ನೋ ಥರ ಅದಕ್ಕೆ ಆಪ್ಷನ್ ಕೊಡ್ತೀನಿ, ಅಥವಾ ಆ ಥರ ಒಂದು ಆಪ್ಷನ್ ಇದೆ. ಅಷ್ಟು ಮಾಡಿದ್ರೆ ಸಾಕು. ಯಾರು ಬೇಕಾದರೂ ಇವತ್ತು ಫೋಟೋಶಾಪ್ ಓಪನ್ ಮಾಡಿದ್ದೀರಾ ಅಂದರೂ ಕೂಡ ನೀವು ಈ ಒಂದು ಕೆಲಸನ ಮಾಡ್ಬೋದು. ಅನ್ನೋನ್ ಪರ್ಸನ್ಗಳು ಎಂಟ್ರಿ ಆಗಿಬಿಟ್ಟಿರ್ತಾರೆ. ಲೈಕ್ ನೀವು ಒಂದು ಫೋಟೋ ತೆಗಿಬೇಕಾದ್ರೆ ಯಾರಾದರೂ ಬಂದು ನಿಂತ್ಕೊಂಡ್ಬಿಟ್ಟಿರ್ತಾರೆ, ಫೋಟೋದಲ್ಲಿ ಬಂದುಬಿಟ್ಟಿರ್ತಾರೆ, ಆದರೆ ಆ ಪರ್ಸನ್ ನಿಮಗೆ ಬೇಕಾಗಿಲ್ಲ. ಹೌ ಟು ರಿಮೂವ್ ದೆಮ್? ಸಿಂಪಲ್, ಬೆಸ್ಟ್ ಟೆಕ್ನಿಕ್. ಯಾವ ರೀತಿ ಮಾಡಿದ್ವಿ ಅನ್ನೋದಾದರೆ, ಫಸ್ಟ್ ಡಿಲೀಟ್ ಮಾಡಿಬಿಡ್ತೀನಿ ನಾನು. ಡಿಲೀಟ್ ಮಾಡಿಬಿಟ್ಟು ಇದೊಂದು ಲೇಯರ್ನ ಇಟ್ಕೊತೀನಿ. ಫಸ್ಟ್ ನಾವು ಮಾಡಬೇಕಾಗಿರೋಂಥ ಈ ಕೆಲಸ ಏನು ಅಂದರೆ, ಲ್ಯಾಸೋ ಟೂಲ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಯಾಕೆಂದರೆ ನಾವು ಯಾವ ಆಬ್ಜೆಕ್ಟ್ ಸುತ್ತು ನಾವು ಒಂದು ಫಿಲ್ ಮಾಡಬೇಕು ಅನ್ನೋದು ಇಂಟೆನ್ಷನ್ ಇದೆಯಲ್ವಾ, ಅದನ್ನು ಮಾಡಬೇಕಾಗುತ್ತೆ. ಫಸ್ಟು ಈ ಲ್ಯಾಸೋ ಟೂಲ್ ತೊಗೊಂಡು ಎಕ್ಸಾಕ್ಟಾಗಿ ಏನು ಬೇಡ, ಸುಮ್ಮನೆ ಒಂದು ರ್ಯಾಂಡಮ್ ಆಗಿ ಅವು ಹುಡುಗ ನಿಂತಿರೋ ಅಂಥ ಹುಡುಗನ ಸುತ್ತ ಸುಮ್ಮನೆ ಹಂಗೆ ಒಂದು ಆ್ಯಾವ್ರೇಜಾಗಿ ಸೆಲೆಕ್ಟ್ ಮಾಡ್ತೀನಿ. ಏನು ಅಂತ ಒಂದು ಪರ್ಫೆಕ್ಟಾಗಿ ಅದಕ್ಕೆ ಹೋಗಲ್ಲ. ಇಷ್ಟೇ. ಎಷ್ಟೊತ್ತಾಯ್ತು ಇದು? 10 ಸೆಕೆಂಡ್ 20 ಸೆಕೆಂಡ್ ಅಷ್ಟೇ ಈ ಕೆಲಸ ಆಗೋಕ್ಕೆ. ನಾನು ಟ್ಯುಟೋರಿಯಲ್ ಆಗಿರೋದಕ್ಕೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಿರೋದಕ್ಕೆ ಆಗಿದೆ. ನೀವೇ ಮಾಡಿದ್ರೆ ಇನ್ನೂ ಕಮ್ಮಿ ಆಗ್ಬೋದು. ಆ್ಯಂಡ್ ನೆಕ್ಸ್ಟ್ ಸಿಂಪಲ್ ಎರಡೇ ಸ್ಟೆಪ್ಪು. ಎಡಿಟ್ಗೆ ಹೋಗ್ತೀವಿ, ಫಿಲ್ಗೆ ಹೋಗ್ತೀವಿ. ಫಿಲ್ ಆಪ್ಷನ್ ನಿಮಗೆ ಬೇರೆ ಏನಾದರೂ ಇದ್ದರೆ, ಲೈಕ್ ಈ ಥರ ಏನಾದರೂ ಇದ್ದರೆ ಕಂಟೆಂಟ್ ಅವೇರ್ ಮೇಲೆ ಕ್ಲಿಕ್ ಮಾಡಿ. ಕಂಟೆಂಟ್ ಅವೇರ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಷ್ಟೇ, ಮುಗೀತು. ಓಕೆ ಅಂತ ಬಟನ್ ಒದ್ಮಿದ ತಕ್ಷಣ ಎವ್ರಿಥಿಂಗ್ ವಿಲ್ ಗೋಯಿಂಗ್ ಟು ಚೇಂಜ್, ಡಿಪೆಂಡ್ ಆನ್ ಯುವರ್ ಪ್ರೊಸೆಸರ್. ಈಗ ನಾನು ರೆಕಾರ್ಡ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸ್ಲೋ ಇರುತ್ತೆ. ಇಟ್ಸ್ ಓಕೆ, ಲೈಕ್ 5-10 ಸೆಕೆಂಡ್ ತೊಗೊಬೋದು ಅಷ್ಟೇ. ಅಗೈನ್ ನೀಟಾಗಿ ಎರೇಸ್ ಮಾಡುತ್ತೆ. ನೋಡ್ಬೋದು ಅಲ್ಲಿ ಆಬ್ಜೆಕ್ಟ್ ಇತ್ತಾ ಇಲ್ವಾ ಅಂತ ತೋರಿಸ್ತದೆ. ನಮಗೂ ಗೊತ್ತಾಗಲ್ಲ. ಕಂಟ್ರೋಲ್ ಡಿ ಪ್ರೆಸ್ ಮಾಡ್ತೀನಿ ಅಂದರೆ ಸೆಲೆಕ್ಷನ್ ರಿಮೂವ್ ಆಗುತ್ತೆ. ಗೊತ್ತೇ ಆಗಲ್ಲ, ಆ ಥರ ಮಾಡಿಬಿಟ್ಟಿದೆ. ತುಂಬ ಡೀಟೇಲಾಗಿ ನೋಡಿದ್ರೆ, ಅಕಸ್ಮಾತ್ ಝೂಮ್ ಮಾಡಿ ಲೈಕ್ ನಾನು ಝೂಮ್ ಮಾಡಿ ನೋಡಿದ್ರೆ ಇಲ್ಲೊಂದು ಸ್ವಲ್ಪ ನಮಗೆ ಗೊತ್ತಾಗೋ ಥರ ಕಾಣಿಸ್ತಿದೆ. ಬಟ್ ಅದನ್ನು ರಿಮೂವ್ ಮಾಡ್ಬೋದು ತುಂಬ ಪರ್ಫೆಕ್ಟ್ನೆಸ್ ಆಗೋದ್ರೆ. ಅಥವಾ ಇಲ್ಲಿ ನಿಮಗೆ ಪ್ಯಾಚ್ ಟೂಲ್ ಇರುತ್ತೆ. ಪ್ಯಾಚ್ ಟೂಲ್ ತೊಗೊಂಡು ಇದಿಷ್ಟು ಕಟ್ ಮಾಡಿ ಹೀಗೆ ಡ್ರ್ಯಾಗ್ ಮಾಡಿಕೊಂಡು ಇಲ್ಲಿಗೆ ತಗೊಂಡೋಗ್ಬಿಟ್ರೆ ಆಯಿತು. ಚಡ ಚೇಂಜ್ ಆಗೇ ಹೋಯ್ತು. ನಿಮಗೆ ಗೊತ್ತಾಗದೇ ಇರೋ ಥರ ನೀಟಾಗಿ ಆಗಿಬಿಟ್ಟಿದೆ. ಏನು ಒಂದು ಐಡಿಯಾನೇ ಬರಲ್ಲ ಇಲ್ಲಿ ಹಿಂಗಿತ್ತಾ ಹಿಂಗಿರ್ಲಿಲ್ವಾ ಅಂತ. ಸೊ ಅಷ್ಟು ಚೆನ್ನಾಗಿ ಈ ಒಂದು ಥಿಂಗ್ಸ್ ರೆಡಿ ಆಗ್ತಿದೆ. ಒಂದು ಲೈನಿಗೆ ಆಗಲಿ, ಇಲ್ಲಿರೋ ಯಾವುದೇ ಒಂದು ಡೌಟೇ ಬರಬಾರ್ದು. ಇಲ್ಲಿ ಆಲ್ಮೋಸ್ಟ್ ಒಂದು ಸ್ವಲ್ಪ ಡೌಟ್ ಬರುತ್ತೆ ಈ ಇರೋವಂಥದ್ದು ನೋಡಿದ್ರೆ. ಬಟ್ ಇಟ್ಸ್ ಓಕೆ. ನೀವು ಹಿಂಗೆ ತಿರ್ಗಾ ಮಾರ್ಕ್ ಮಾಡಿ ಇಲ್ಲಿಂದ ಇಲ್ಲಿಗೆ ಬಿಟ್ಟರೆ ಅಗೈನ್ ರೋಡ್ ಥರನೇ ಕಾಣಿಸುತ್ತೆ. ಇಲ್ಲೊಂದು ಸ್ವಲ್ಪ ಇರೋದನ್ನ ಎತ್ಕೊಳ್ಳಿ. ಎಲ್ಲಿಗೆ ಖಾಲಿ ಜಾಗ ಬೇಕೋ ಅಲ್ಲಿಂದ ಅಲ್ಲಿಗೆ ತೊಗೊಂಡೋಗಿ ಡ್ರಾಪ್ ಮಾಡಿ. ಐ ಥಿಂಕ್ ದಿಸ್ ಒನ್ ವರ್ಕ್ ಫೈನ್ ಅನಿಸುತ್ತೆ. ಸಿ, ಗೊತ್ತೇ ಆಗಲ್ಲ ಅಲ್ಲಿಂದ ಎಡಿಟ್ ಆಗಿದೆ ಅಥವಾ ಇಲ್ಲಿ ಒಂದು ಆಬ್ಜೆಕ್ಟ್ ಇತ್ತಾ ಅನ್ನೋದು ಕೂಡ ಗೊತ್ತಾಗಲ್ಲ. ನಾನು ಇಲ್ಲಿ ಡೂಪ್ಲಿಕೇಟ್ ಮಾಡಿಲ್ಲ. ಡೂಪ್ಲಿಕೇಟ್ ಮಾಡಿದರೆ ಹೆಂಗಿತ್ತು ಹೆಂಗಾಯಿತು ನೀಟಾಗಿ ಕಾಣಿಸುತ್ತೆ. ಸೊ ಸಿಂಪಲ್ ಟ್ಯುಟೋರಿಯಲ್, ಏನಿಲ್ಲ, ಕಂಟೆಂಟ್ ಅವರ್. ಹಾಗೆ ನೆಕ್ಸ್ಟ್ ಇಮೇಜ್ಗೆ ಹೋಗೋಣ. ಇದೊಂದು ಈಸಿಯಾಗಿತ್ತು ತುಂಬ ಅನಿಸುತ್ತೆ. ನೆಕ್ಸ್ಟ್ ಇಮೇಜ್ಗೆ ಹೋಗೋದಾದರೆ ಇಲ್ಲಿ ಕಾಂಪ್ಲಿಕೇಟೆಡ್. ನಿಮ್ಮ ಒಂದು ಫೋಟೋ ಪಕ್ಕ ಯಾರೋ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಈ ಪರ್ಸನ್ ಎಕ್ಸ್ಟ್ರಾ ಪರ್ಸನ್ ಬಂದುಬಿಟ್ಟಿದ್ದಾರೆ. ಈಗೇನು ಮಾಡ್ತೀನಿ, ಅಗೈನ್ ಲೇಯರ್ನ ಡೂಪ್ಲಿಕೇಟ್ ಮಾಡ್ಕೊತೀನಿ. ಫಸ್ಟ್ ಆಫ್ ಆಲ್ ಲ್ಯಾಸೋ ಟೂಲ್ನ ತೊಗೋತೀನಿ. ಲ್ಯಾಸೋ ಟೂಲ್ನ ತೊಗೊಂಡು ನಮ್ಗೆ ಯಾವ ಕಂಟೆಂಟ್ ಬೇಕು ಅನ್ನೋದನ್ನ ಬಿಟ್ಟು ಎಕ್ಸ್ಟ್ರಾ ಸೆಲೆಕ್ಟ್ ಮಾಡಿಬಿಡ್ತೀನಿ. ಇದಿಷ್ಟು ಸೆಲೆಕ್ಟ್ ಮಾಡ್ತೀನಿ. ಈ ಪರ್ಸನ್ ನನಗೆ ಎಕ್ಸ್ಟ್ರಾ ಇದ್ದಾರೆ. ನಾನೊಂದು ಫೋಟೋ ತೆಗೆದಿದ್ದೀನಿ, ಎಕ್ಸ್ಟ್ರಾ ಪರ್ಸನ್ ಬಂದುಬಿಟ್ಟಿದ್ದಾರೆ. ಸೊ ಏನು ಮಾಡೋದು, ಇಷ್ಟೇ ಸೆಲೆಕ್ಷನ್ ಮಾಡಿದ್ದೀನಿ. ಲ್ಯಾಸೋ ಟೂಲಲ್ಲಿ ಅಥವಾ ಯಾವುದೇ ಟೂಲ್ ತೊಗೊಂಡು ಸೆಲೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಎಡಿಟ್, ಫಿಲ್ಗೆ ಹೋಗ್ಬಿಟ್ಟು ಅಗೈನ್ ಯಾವುದೇ ಆಪ್ಷನ್ ಇರಲಿ, ಕಂಟೆಂಟ್ ಅವೇರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ ಬಟನ್ ಕ್ಲಿಕ್ ಮಾಡಿ. 3, 2, 1, 0 ಅಷ್ಟೇ. ಕಂಟ್ರೋಲ್ ಡಿ ಪ್ರೆಸ್ ಮಾಡಿದ್ರೆ ಅನ್ಸೆಲೆಕ್ಟ್ ಆಯಿತು. ಗೊತ್ತೇ ಆಗಲ್ಲ ಅಲ್ಲೊಂದು ಆಬ್ಜೆಕ್ಟ್ ಇತ್ತು ಅಂತ. ಸಿಂಪಲ್ ಟ್ಯುಟೋರಿಯಲ್ ಆ್ಯಂಡ್ ವೆರಿ ಎಫೆಕ್ಟಿವ್ ಟ್ಯುಟೋರಿಯಲ್ ಅಷ್ಟೇ. ನಿಮಗೆ ಯಾವುದೇ ಒಂದು ಆಬ್ಜೆಕ್ಟ್ ಆಗಿರ್ಬೋದು, ಏನೇ ಆಗಿರ್ಬೋದು, ಆರಾಮಾಗಿ ನೀವು ಅದನ್ನು ರಿಮೂವ್ ಮಾಡ್ಬೋದು. ಲೈಕ್ ಈ ಒಂದು ಬಕೆಟ್ ಕೂಡ ರಿಮೂವ್ ಮಾಡ್ಬೋದು. ಸೇಮ್ ಅದೇ ಥರನೇ ಇದೇ ಒಂದು ಟೆಕ್ನಿಕ್ನ ಯೂಸ್ ಮಾಡಿಕೊಂಡು ನಿಮಗೆ ಎಷ್ಟು ಬೇಕೋ ಅದನ್ನು ಇಟ್ಕೋಬೋದು, ಎಷ್ಟು ಬೇಕೋ ಅದನ್ನು ರಿಮೂವ್ ಮಾಡ್ಬೋದು. ಸೊ ಐ ಥಿಂಕ್ ವೆರಿ ಎಫೆಕ್ಟಿವ್, ವೆರಿ ಫಾಸ್ಟ್ ಟ್ಯುಟೋರಿಯಲ್. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಫ್ರೆಂಡ್ಸ್. ಬಾಯ್.